ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಿರಂತರವಾಗಿ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ. ಅಗ್ಗದ ಡ್ರೋನ್ಗಳನ್ನ ತಯಾರಿಸಿ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಬಹಳ ಕಡಿಮೆ ಬೆಲೆಯ ಡ್ರೋನ್ಗಳನ್ನ ತಯಾರಿ ಮಾಡೋದು, ಆ ಮೂಲಕ ದಾಳಿಯನ್ನ ಮಾಡೋದು. ಅಗ್ಗದ ಡ್ರೋನ್ ತಯಾರಿಸಿ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ನೋಡಿ, ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಿರಂತರವಾಗಿ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ. ಈಗ ಅಗ್ಗದ ಬೆಲೆ ಡ್ರೋನ್ ತಯಾರು ಮಾಡ್ತಾ ಇದೆ. ಡ್ರೋನ್ ಮಟ್ಟ ಹಾಕುವುದು ಗೊತ್ತಾಗದೆ ಅಮೆರಿಕ ಈಗ ಪರದಾಡ್ತಾ ಇದೆ. ಹೇಗಪ್ಪ ಇದನ್ನೆಲ್ಲ ನಾವು ಸರಿ ಮಾಡೋದು ಅಂತ ಉಕ್ರೇನ್ ಮೊರೆ ಹೋಗಿದೆ ಅಮೆರಿಕ ಮತ್ತು ಗಲ್ಫ್ ರಾಷ್ಟ್ರ. ಡ್ರೋನ್ ಹೊಡೆದುರುಳಿಸುವಲ್ಲಿ ಉಕ್ರೇನ್ ಎಕ್ಸ್ಪರ್ಟ್. ಹೀಗಾಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಮಾತುಕತೆ ಮಾಡ್ತಾ ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ನೋಡಿ, ಈಗ ಡ್ರೋನ್ನ ಹೊಡಿಬೇಕು, ಅಗ್ಗದ ಬೆಲೆ ಡ್ರೋನ್ ತಯಾರಿಕೆ ಆಗ್ತಾ ಇದೆ. ಈಗ ಉಕ್ರೇನ್ ನೆರವನ್ನ ಕೇಳ್ತಾ ಇದೆ ಗಲ್ಫ್ ರಾಷ್ಟ್ರ ಮತ್ತು ಅಮೆರಿಕ. ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳು ಹಾಗೂ ಅಮೆರಿಕದ ಮಧ್ಯೆ ಈಗ ಯುದ್ಧ ನಡೀತಾ ಇದೆ. ಮುಖ್ಯವಾಗಿ ಇಸ್ರೇಲ್ ನೇರವಾಗಿ ಇರಾನ್ನ ವಿರುದ್ಧ ದಾಳಿಯನ್ನು ನಡೆಸ್ತಾ ಇದೆ. ಆದ್ರೆ ಗಲ್ಫ್ ರಾಷ್ಟ್ರಗಳು ಇರಾನ್ನ ವಿರುದ್ಧ ಯಾವುದೇ ದಾಳಿಯನ್ನು ನಡೆಸ್ತಾ ಇಲ್ಲ. ಆದ್ರೆ ಗಲ್ಫ್ ರಾಷ್ಟ್ರಗಳು ಅಮೆರಿಕದ ವಾಯುನೆಲೆಗೆ ತಮ್ಮ ಭೂಮಿಯನ್ನ ಕೊಟ್ಟಿವೆ. ಈ ಕಾರಣಕ್ಕಾಗಿಯೇ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಈಗ ಡ್ರೋನ್ ದಾಳಿ ಮತ್ತು ಮಿಸೈಲ್ ದಾಳಿ, ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯನ್ನ ನಡೆಸ್ತಾ ಇದೆ. ಮುಖ್ಯವಾಗಿ ಇರಾನ್ ಅಗ್ಗದ ಬೆಲೆನಲ್ಲಿ ಡ್ರೋನ್ಗಳನ್ನು ತಯಾರಿಸಿ ಆ ಡ್ರೋನ್ಗಳನ್ನ ದಾಳಿಗೆ ಬಳಸಿಕೊಂಡು ಡ್ರೋನ್ಗಳ ಮೂಲಕ ಗಲ್ಫ್ ರಾಷ್ಟ್ರಗಳಿಗೆ ಮತ್ತು ಅಮೆರಿಕದ ಸೇನೆಗೆ ಭಾರಿ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಚೀಪ್ ರೇಟೆಡ್ ಡ್ರೋನ್ಗಳು, ಆದ್ರೆ ನಷ್ಟ ಉಂಟಾಗ್ತಾ ಇರೋದು ಮಾತ್ರ ಭಾರಿ ಪ್ರಮಾಣದಲ್ಲಿ. ಹೀಗಾಗಿ ಈ ಡ್ರೋನ್ಗಳನ್ನ ಹೇಗೆ ಹೊಡೆದುಳಿಸೋದು ಮತ್ತು ಇವುಗಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಗಲ್ಫ್ ರಾಷ್ಟ್ರಗಳಿಗಾಗ್ಲಿ ಅಥವಾ ಅಮೆರಿಕಾಗ್ಲಿ ಸರಿಯಾದಂತಹ ಎಕ್ಸ್ಪರ್ಟ್ ತನ ಇಲ್ಲ. ಈ ಕಾರಣಕ್ಕಾಗಿ ಗಲ್ಫ್ ರಾಷ್ಟ್ರಗಳು ಮತ್ತು ಅಮೆರಿಕ ಈಗ ಉಕ್ರೇನ್ ದೇಶದ ಮೊರೆ ಹೋಗಿವೆ. ಯಾಕೆಂದ್ರೆ ಉಕ್ರೇನ್ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ರಷ್ಯಾದ ವಿರುದ್ಧ ಯುದ್ಧವನ್ನು ನಡೆಸ್ತಾ ಇದೆ. ರಷ್ಯಾ ದೇಶ ಕೂಡ ಉಕ್ರೇನ್ ವಿರುದ್ಧ ಡ್ರೋನ್ಗಳನ್ನ ಬಳಕೆ ಮಾಡ್ತಾ ಇದೆ. ಆ ಡ್ರೋನ್ಗಳನ್ನ ಹೊಡೆದುಳಿಸುವಲ್ಲಿ ಉಕ್ರೇನ್ ದೇಶ ಎಕ್ಸ್ಪರ್ಟ್ ಆಗಿದೆ. ಜೊತೆಗೆ ಉಕ್ರೇನ್ ಕೂಡ ಡ್ರೋನ್ಗಳನ್ನ ಬಳಸಿದೆ ರಷ್ಯಾದ ಮೇಲೂ ಕೂಡ ದಾಳಿಯನ್ನ ನಡೆಸ್ತಾ ಇದೆ. ಹಾಗಾಗಿ ಡ್ರೋನ್ಗಳನ್ನ ಹೆಂಗ್ ತಯಾರಿಸಬೇಕು ಮತ್ತು ಅವುಗಳನ್ನ ಹೇಗೆ ಒಳದೂಡಿಸಬೇಕು ಅನ್ನೋದ್ರಲ್ಲಿ ಪುಟ್ಟ ರಾಷ್ಟ್ರವಾದಂತಹ ಉಕ್ರೇನ್ ಎಕ್ಸ್ಪರ್ಟ್ ಆಗಿದೆ ಮತ್ತು ಪರಿಣತಿಯನ್ನ ಗಳಿಸಿಕೊಂಡಿದೆ. ಈ ಕಾರಣಕ್ಕಾಗಿಯೇ ಈಗ ಒಂದ್ ಕಡೆಯಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಅಮೆರಿಕದ ಸೇನೆ, ಮತ್ತೊಂದ್ ಕಡೆಯಲ್ಲಿ ಶ್ರೀಮಂತವಾಗಿರ್ತಕ್ಕಂಥ ಗಲ್ಫ್ ರಾಷ್ಟ್ರಗಳು, ಈ ಎರಡೂ ರಾಷ್ಟ್ರಗಳು ಕೂಡ ಈಗ ಪುಟ್ಟ ರಾಷ್ಟ್ರವಾದಂತಹ ಉಕ್ರೇನ್ ದೇಶದ ನೆರವನ್ನ ಕೇಳಿವೆ. ಉಕ್ರೇನ್ ದೇಶ ಈಗ ಗಲ್ಫ್ ರಾಷ್ಟ್ರಗಳಿಗೆ ಮತ್ತು ಅಮೆರಿಕದ ಸೇನೆಗೆ ಈ ಒಂದು ಡ್ರೋನ್ಗಳನ್ನ ಹೊಡೆದುಳಿಸುವಲ್ಲಿ ನೆರವನ್ನ ಕೊಡ್ತಾ ಇದೆ. ಜೊತೆಗೆ ಉಕ್ರೇನ್ ದೇಶದ 200 ಮಂದಿ ತಜ್ಞರನ್ನ ಗಲ್ಫ್ ರಾಷ್ಟ್ರಗಳಿಗೆ ಕಳಿಸ್ಕೊಟ್ಟಿದೆ. ಈ 200 ಮಂದಿ ತಜ್ಞರ ಮೂಲಕ ಇರಾನ್ ಹಾರಿಸ್ತಾ ಇರ್ತಕ್ಕಂಥ ಡ್ರೋನ್ಗಳನ್ನ ಹೊಡೆದುಳಿಸಲಾಗ್ತಾ ಇದೆ. ಮುಖ್ಯವಾಗಿ ಬಲಾಢ್ಯವಾದ್ರೂ ಕೂಡ ಅಮೆರಿಕಕ್ಕೆ ಈ ಒಂದು ಡ್ರೋನ್ಗಳನ್ನ ಹೇಗೆ ಹೊಡೆದುಳಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಣತಿ ಇಲ್ಲ. ಜೊತೆಗೆ ಗಲ್ಫ್ ರಾಷ್ಟ್ರಗಳು ಆರ್ಥಿಕವಾಗಿ ಶ್ರೀಮಂತವಾಗಿವೆ, ಆದ್ರೆ ಈ ಡ್ರೋನ್ಗಳನ್ನ ಹೇಗೆ ಹೊಡೆದುಳಿಸೋದ್ರ ಬಗ್ಗೆ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಸರಿಯಾದಂತಹ ಪರಿಣತಿ ಇಲ್ಲ. ಹೀಗಾಗಿ ಒಂದು ಪುಟ್ಟ ರಾಷ್ಟ್ರದ ನೆರವನ್ನ ಕೇಳಬೇಕಾದಂತಹ ಸ್ಥಿತಿಗೆ ಬಂದಿವೆ. ಹಾಗೂ ಪುಟ್ಟ ರಾಷ್ಟ್ರವಾದಂತಹ ಉಕ್ರೇನ್ ಈಗ ಗಲ್ಫ್ ರಾಷ್ಟ್ರಗಳಿಗೆ ಮತ್ತು ಅಮೆರಿಕದ ಸೇನೆಗೆ ನೆರವು ಕೊಡ್ತಾ ಇದೆ. ಇಲ್ಲಿ ನೆರವನ್ನ ಕೊಡ್ಲಿಕ್ಕೆ ಇನ್ನೂ ಒಂದು ಕಾರಣ ಇದೆ. ಏನಂತಂದ್ರೆ ಉಕ್ರೇನ್ನ ವೈರಿ ರಾಷ್ಟ್ರ ರಷ್ಯಾ ದೇಶ ಈಗ ಇರಾನ್ಗೆ ಬೆಂಬಲವನ್ನ ಕೊಡ್ತಾ ಇದೆ. ಜೊತೆಗೆ ರಷ್ಯಾ ಇರಾನ್ಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ನೆರವನ್ನ ನೀಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ತನ್ನ ವೈರಿಯಿಂದಾಗಿ ತೊಂದರೆಗೊಳಗಾಗ್ತಾ ಇರ್ತಕ್ಕಂಥ ರಾಷ್ಟ್ರಗಳು ಅಂತಂದ್ರೆ ಗಲ್ಫ್ ರಾಷ್ಟ್ರಗಳು ಮತ್ತು ಅಮೆರಿಕ. ಹಾಗಾಗಿನೇ ವೈರಿಯಿಂದ ತೊಂದರೆಗೊಳಗಾಗ್ತಾ ಇರ್ತಕ್ಕಂತಹ ಗಲ್ಫ್ ರಾಷ್ಟ್ರಗಳು ಮತ್ತು ಅಮೆರಿಕದ ನೆರವಿಗೆ ಈಗ ಪುಟ್ಟ ರಾಷ್ಟ್ರವಾದಂತಹ ಉಕ್ರೇನ್ ಕೂಡ ಧಾವಿಸಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.